ಟಿವಿ9 ಡಿಜಿಟಲ್ ಸ್ಪೆಷಲ್ಗೆ ಸ್ವಾಗತ. ನಾನು ವಿನಾಯಕ್ ಬೆಳಗೆರೆ, ಬಳ್ಳಾರಿ ವರದಿಗಾರ. ಇದೇ ಆಗಸ್ಟ್ 11ನೇ ತಾರೀಕು ನೀರಾವರಿ ಸಲಹಾ ಸಮಿತಿ ಕರೆಯುವ ಮೂಲಕವಾಗಿ ತುಂಗಭದ್ರಾ ಜಲಾಶಯದಿಂದ ಎರಡೂ ಕಾಲುವೆಗಳಿಗೆ ನೀರನ್ನು ಹರಿಸಲಾಗಿರುವಂಥದ್ದು. ಅಂದರೆ ಬಲದಂಡೆ ಕಾಲುವೆಗೆ ಮತ್ತು ಎಡದಂಡೆ ಕಾಲುವೆಗೆ ಈಗಾಗಲೇ ನೀರನ್ನು ಹರಿಬಿಟ್ಟಿದ್ದಾರೆ. ಎಡದಂಡೆ ಕಾಲುವೆಗೆ 4100 ಕ್ಯೂಸೆಕ್ಸ್ ನೀರನ್ನು ಹರಿಬಿಟ್ಟಲಾಗಿದ್ದು, ಬಲದಂಡೆ ಕಾಲುವೆಗೆ ಮೇಲ್ಮಟ್ಟದ ಕಾಲುವೆಗೆ 2100 ಕ್ಯೂಸೆಕ್ಸ್ ನೀರನ್ನು ಹರಿಬಿಡಲಾಗಿದೆ ಮತ್ತು ಬಲದಂಡೆಯ ಕೆಳಮಟ್ಟದ ಕಾಲುವೆಗೆ 800 ಕ್ಯೂಸೆಕ್ಸ್ ನೀರನ್ನು ಹರಿಬಿಡಲಾಗಿದೆ. ಅಂದರೆ ಬಲದಂಡೆಯ ಕೆಳಮಟ್ಟದ ಕಾಲುವೆಗೆ ಬಳ್ಳಾರಿಯ ಮುಖಾಂತರವಾಗಿ ಆಂಧ್ರಕ್ಕೆ ಈ ನೀರನ್ನು ಒಯ್ಯಲಾಗುತ್ತೆ. ಆದರೆ ಇಲ್ಲಿ ಪ್ರಮುಖವಾಗಿ ಸಮಸ್ಯೆ ಆಗ್ತಾರೆ ಅಂತಂದರೆ, ಬಳ್ಳಾರಿ ಭಾಗದ ರೈತರಿಗೆ ಸಮಸ್ಯೆ ಆಗ್ತಾರೆ. ಕಾರಣ ಏನಂತಂದರೆ, ಪ್ರತಿ ಬಾರಿಯೂ ಕೂಡ ಅಂದರೆ 73 ವರ್ಷಗಳಿಂದ ಕೂಡ ನಿರಂತರವಾಗಿ ಆಂಧ್ರ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರದ ಎರಡೂ ಒಟ್ಟಿಗೆ ನೀರನ್ನು ಹರಿಬಿಡಲಾಗ್ತಾಯಿತ್ತು. ಅಂದರೆ ಎರಡೂ ರಾಜ್ಯದ ಕೋಟಾದ ನೀರನ್ನು ಹರಿಬಿಡಲಾಗ್ತಾಯಿತ್ತು. ಆದರೆ ಇದೀಗ ಇದೇ ಮೊದಲ ಬಾರಿಗೆ ಕರ್ನಾಟಕ ಸರ್ಕಾರದ ಮಾತ್ರ, ಅಂದರೆ ಕಲ್ಯಾಣ ಕರ್ನಾಟಕದ ಭಾಗದ ಮಾತ್ರ ಕೋಟವನ್ನು ಬಲದಂಡೆಯ ಕೆಳಮಟ್ಟದ ಕಾಲುವೆಗೆ ಬಿಟ್ಟಿದ್ದಾರೆ. ಹೀಗಾಗಿ ಏನು ಕಾಲುವೆ ಮುಖಾಂತರ ನೀರು ಹರಿದು ಹೋಗುತ್ತೆ, ಅದು ಅಷ್ಟು ಪ್ರಮಾಣದಲ್ಲಿ ಭರ್ತಿಯಾಗಿ ಅಥವಾ ಅಷ್ಟು ಎಫೆಕ್ಟಿವ್ ಆಗಿ ನೀರು ಬರ್ತಾ ಇಲ್ಲ. ಹೀಗಾಗಿ ಆ ನೀರು ಕಡಿಮೆ ಪ್ರಮಾಣದ ನೀರು ಬರ್ತಿರೋದಾಗಿ ಈ ಭಾಗದ ರೈತರಿಗೆ, ಅಂದರೆ ಕೊನೆ ಹಂತದ ಜಮೀನುಗಳಿಗೆ ನೀರು ತಲುಪುವುದು ಭಾಳ ಕಷ್ಟ ಆಗ್ತಾ ಇರುವಂಥದ್ದು. ಹೀಗಾಗಿ ಆಂಧ್ರ ಸರ್ಕಾರಕ್ಕೆ ನಮ್ಮ ಕರ್ನಾಟಕ ಭಾಗದ ಮತ್ತು ಬಳ್ಳಾರಿ ಭಾಗದ ರೈತರು ಮನವಿಯನ್ನು ಮಾಡ್ಕೊಳ್ತಾರೆ. ಕಾರಣ ಏನಂತಂದರೆ, ಅವರ ಕೋಟಾದ ಮತ್ತು ಆಂಧ್ರ ಸರ್ಕಾರದ ಕೋಟ ಮತ್ತು ಕರ್ನಾಟಕ ಸರ್ಕಾರದ ಕೋಟ ಎರಡೂ ಕೋಟ ಒಟ್ಟಿಗೆ ನೀರು ಕಾಲುವೆ ಮುಖಾಂತರವಾಗಿ ಬಿಟ್ಟಾಗ ಮಾತ್ರ ನೀರು ಹೈ ಫೋರ್ಸ್ ಆಗಿ ಬರುತ್ತೆ. ಹೀಗಾಗಿ ಪ್ರತಿ ಜಮೀನು ಕೂಡ ನೀರು ತಲುಪುವಂಥ ಪ್ರಯತ್ನ ಆಗುತ್ತೆ. ಆದರೆ ಇಲ್ಲಿ ಪ್ರಮುಖವಾಗಿ ಕೇವಲ 800 ಕ್ಯೂಸೆಕ್ಸ್ ನೀರು ಬಿಟ್ಟಿರೋದಾಗಿ ನೀರು ಅಷ್ಟು ಪ್ರಮಾಣದಲ್ಲಿ ಫೋರ್ಸ್ ಆಗಿ ಬರ್ತಾ ಇಲ್ಲ. ಹೀಗಾಗಿ ರೈತರ ಜಮೀನುಗಳಿಗೆ ನೀರು ತಲುಪ್ತಾ ಇಲ್ಲ. ಹೀಗಾಗಿ ಈ ಭಾಗದ ರೈತರು ಕಾಲುವೆಗಳಿಗೆ ಅಲ್ಲಲ್ಲಿ ಬದುಗಳನ್ನು ನಿರ್ಮಾಣ ಮಾಡೋದು, ಕಟ್ಟಿ ಹಾಕುವಂಥ ಪ್ರಯತ್ನ ಕೂಡ ಆಗ್ತಾ ಇರುವಂಥದ್ದು. ಜೊತೆಗೆ ಈಗಾಗಲೇ ಈ ಭಾಗದ ರೈತರು ಮತ್ತು ಈಗಾಗಲೇ ಆಂಧ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊಳ್ತಾರೆ ಅಂತಂದರೆ, ತಮ್ಮ ಕೋಟಾದ ನೀರನ್ನು ಕೂಡ ಪಡ್ಕೊಳ್ಬೇಕು. ತಮ್ಮ ಕೋಟಾದ ನೀರು ಅಂದರೆ ಈಗ ಆಂಧ್ರ ಸರ್ಕಾರದ 800 ಕ್ಯೂಸೆಕ್ಸ್ ನೀರು ಮತ್ತು ಕರ್ನಾಟಕದ 800 ಕ್ಯೂಸೆಕ್ಸ್ ನೀರು ಆದರೆ ಸರಿಸುಮಾರು 1600 ಕ್ಯೂಸೆಕ್ಸ್ ನೀರು ಒಟ್ಟಿಗೆ ಆ ಕಾಲುವೆ ಮುಖಾಂತರವಾಗಿ ಹರಿದೋದಾಗ ನೀರಿನ ಫೋರ್ಸ್ ಅಷ್ಟೇ ಹೆಚ್ಚಾಗಿರುತ್ತೆ. ಹೀಗಾಗಿ ಆ ನೀರು ಫೋರ್ಸ್ ಹೆಚ್ಚಾದಾಗ ಕೊನೆ ಹಂತದ ಜಮೀನುಗಳಿಗೆ ರೈತರಿಗೂ ಕೂಡ ತಲುಪುತ್ತೆ. ಆದರೆ ಇಲ್ಲಿ ಪ್ರಮುಖವಾಗಿ ಕೇವಲ 800 ಕ್ಯೂಸೆಕ್ ನೀರು ಹರಿದೋಗಿರೋದಾಗಿ ಈ ಭಾಗದ ರೈತರಿಗೆ ಸಮಸ್ಯೆ ಆಗ್ತಿರುವಂಥದ್ದು. ಹೀಗಾಗಿ ಕರ್ನಾಟಕ ಸರ್ಕಾರ ಮತ್ತು ಆಂಧ್ರ ಸರ್ಕಾರ ಒಟ್ಟಿಗೆ ಕುಳಿತುಕೊಂಡು ಸಭೆಯನ್ನು ಮಾಡುವ ಮೂಲಕವಾಗಿ ಈ ಭಾಗದ ರೈತರ ಹಿತದೃಷ್ಟಿಯಿಂದಾಗಿ ಏನು ಆಂಧ್ರ ಸರ್ಕಾರ ಕೂಡ ಕೃಷಿ ಜಮೀನಿಗೆ, ಕೃಷಿ ಚಟುವಟಿಕೆ ಬೇಕಾಗಿರ್ತಕ್ಕಂಥ ನೀರನ್ನು ಪಡ್ಕೊಳ್ಬೇಕಂತೇಳಿ ರೈತರು ಮನವಿ ಮಾಡ್ಕೊಳ್ತಾ ಇರುವಂಥದ್ದು. ಅಂದರೆ ಈಗಾಗಲೇ ಜಮೀನುಗಳಿಗೆ ಮೊದಲೇ ಬರಗಾಲದಿಂದಾಗಿ ಈ ಭಾಗದ ರೈತರು ಕಂಗೆಟ್ಟು ಹೋಗಿದ್ದಾರೆ. ಇದೀಗ ತುಂಗಭದ್ರಾ ಜಲಾಶಯ ಕೂಡ ಸರಿಸುಮಾರು 93 TMC ನೀರಷ್ಟು ಈಗಾಗಲೇ ಸಂಗ್ರಹ ಆಗಿದೆ. ಹೀಗಾಗಿ ಎಲ್ಲ ಒಂದು ಕಡೆ ರೈತರಿಗೂ ಕೂಡ ಆಶಾಭಾವ ಮೂಡಿದೆ. ಅಂದರೆ ಬರಗಾಲ ಇದ್ದರೂ ಕೂಡ ತುಂಗಭದ್ರಾ ಜಲಾಶಯದಿಂದ ನೀರು ಬರೋದ್ರಿಂದಾಗಿ ಕೃಷಿ ಚಟುವಟಿಕೆ ಅನುಕೂಲ ಆಗ್ತದೆ ಮತ್ತು ಬಿತ್ತನೆ ಕಾರ್ಯ ಕೂಡ ಅಷ್ಟೇ ಚುರುಕಾಗಿರುವಂಥದ್ದು. ಹೀಗಾಗಿ ಆಂಧ್ರ ಮತ್ತು ಕರ್ನಾಟಕ ಸರ್ಕಾರದ ಒಟ್ಟಿಗೆ ನೀರು, ಎರಡೂ ಕೋಟಾದ ನೀರು ಒಟ್ಟಿಗೆ ಹರಿದಾಗ ಈ ಭಾಗದ ರೈತರಿಗೂ ಅನುಕೂಲ ಆಗುತ್ತೆ, ಜೊತೆಗೆ ಆಂಧ್ರ ಭಾಗದ ರೈತರಿಗೂ ಅನುಕೂಲ ಆಗುತ್ತೆ. ಹೀಗಾಗಿ ಈ ಕೇವಲ ಆಂಧ್ರ ಸರ್ಕಾರ ಕುಡಿಯುವ ನೀರಿಗಾಗಿ ಮಾತ್ರ ನೀರನ್ನು ಕೇಳ್ತಾ ಇರುವಂಥ ಹೊರತುಪಡಿಸಿದರೆ ಕೃಷಿ ಚಟುವಟಿಕೆಗಳಿಗೆ ಈವರೆಗೂ ಕೂಡ ನೀರನ್ನು ಕೇಳಿಲ್ಲ. ಹೀಗಾಗಿ ಆಂಧ್ರ ಸರ್ಕಾರ ಕೂಡಲೇ TB ಬೋರ್ಡ್ಗೆ ತಮ್ಮ ಸಂಬಂಧಪಟ್ಟಿರ್ತಕ್ಕಂಥ ತಮ್ಮ ಕೋಟಾದ ಏನು 800 ಕ್ಯೂಸೆಕ್ಸ್ ನೀರೇನಿದೆ ಆ ನೀರನ್ನು ಪಡ್ಕೊಳ್ಬೇಕಂತೇಳಿ ಈ ಭಾಗದ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ಹೀಗಾಗಿ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಈ ಭಾಗದ ರೈತರಿಗೆ, ಅಂದರೆ ಬಳ್ಳಾರಿ ಭಾಗದ ಸರಿಸುಮಾರು 4.5 ಲಕ್ಷ ಎಕರೆ ಜಮೀನು ತುಂಗಭದ್ರಾ ಜಲಾಶಯದ ನೀರನ್ನೇ ನಂಬಿಕೊಂಡಿರುವಂಥದ್ದು. ಅಂದರೆ ನೀರಾವರಿ ಜಮೀನಿಗೆ ತುಂಗಭದ್ರಾ ಜಲಾಶಯದ ನೀರೇ ಅನುಕೂಲ ಆಗಿರುವಂಥದ್ದು. ಆದರೆ ಈಗ ಸದ್ಯ ಮಟ್ಟಿಗೆ 800 ಕ್ಯೂಸೆಕ್ಸ್ ನೀರು ಬಿಟ್ಟಿರೋದಾಗಿ ಕೊನೆ ಹಂತದ ಜಮೀನುಗಳಿಗೆ ನೀರು ತಲುಪ್ತಾ ಇಲ್ಲ. ಹೀಗಾಗಿ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಆಂಧ್ರ ಮತ್ತು ಏನು ಕರ್ನಾಟಕ ಸರ್ಕಾರ ಇಬ್ಬರು ಒಟ್ಟಿಗೆ ಮಾತುಕತೆ ನಡೆಯುವ ಮೂಲಕವಾಗಿ ಆಂಧ್ರ ಸರ್ಕಾರದ ಕೋಟಾವನ್ನು ನೀರನ್ನು ಒಟ್ಟಿಗೆ, ಕರ್ನಾಟಕ ಮತ್ತು ಆಂಧ್ರದ ನೀರನ್ನು ಒಟ್ಟಿಗೆ ಬಿಡುವುದಾಗಿ ಈ ಭಾಗದ ರೈತರಿಗೆ ಅನುಕೂಲ ಆಗುತ್ತೆ ಅಂತೇಳಿ ಈ ಭಾಗದ ರೈತರು ಮನವಿ ಮಾಡ್ಕೊಳ್ತಾ ಇರುವಂಥದ್ದು. ನಮಸ್ಕಾರ.